ಬಳ್ಳಾರಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ವಾಲ್ಮೀಕಿ ಪ್ರತಿಮೆ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ವಿಚಾರಕ್ಕೆ ನಡೆದ ಗಲಾಟೆ ಪ್ರಕರಣದಲ್ಲಿ ಬಹಳಷ್ಟು ರಾಜಕೀಯ ನಡೀತು. ನಾವು ಅದನ್ನ ಗಮನಿಸಿದೀವಿ, ಏನೇನಾಗಿದೆ ಅನ್ನೋದಂತೆ ಬಿಜೆಪಿ ನಾಯಕರುಗಳು ಡಿಜಿಐಜಿಪಿಯನ್ನ ಭೇಟಿಯಾಗಿ ಅಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಹೆಚ್ಚಿನ ಭದ್ರತೆಗೆ ಮನವಿಯನ್ನ ಮಾಡಿದ್ರು. ಜನಾರ್ದನ್ ರೆಡ್ಡಿ ನೇರವಾಗಿ ನನ್ನ ಮೇಲೆ ಹತ್ಯೆಯ ಸಂಚು ನಡೆದಿತ್ತು, ಹತ್ಯೆಗಾಗಿನೇ ಬಂದಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ಶ್ರೀರಾಮುಲು ಅವರು ಪರವಾಗಿ ನಿಂತು ಅದನ್ನ ಪುನರುಚ್ಚರಿಸಿದ್ರು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಅಲ್ಲಿನ ಮಾಜಿ ಶಾಸಕ ಸೂರ್ಯನಾರಾಯಣ ಅವರ ಪುತ್ರ ನಾರಾ ಭರತ್ ರೆಡ್ಡಿ ಅವರು ನಾನು ಆ ತರದ ಕೆಲಸ ಕೇಳ್ತಿದ್ದಿಲ್ಲ, ಮೊದಲು ಹಲ್ಲೆ ಮಾಡಿದ್ದ ಅವರೇ ಅಂತ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ವ್ಯಕ್ತಿ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಗುಂಡು ತಗಲಿ ಮೃತಪಟ್ಟಿದ್ರು. ಈಗ ಆ ಗುಂಡು ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಇಟ್ಕೊಂಡಿದ್ದಂತ ಗನ್ನಿಂದ ಹೊರಹೊಮ್ಮಿದಂತ ಬುಲೆಟ್ ಅದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಈಗ ನಡೀತಾ ಇದೆ. ಈ ನಡುವೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮತ್ತು ಅವರ ಪರವಾಗಿ ಇದ್ದವರು ಕೂಡ ಕಡಿಮೆ ಇರ್ಲಿಲ್ಲ. ಅವರ ನಿವಾಸದಲ್ಲಿ ಅಂದ್ರೆ ಅವರ ಕಾಂಪೌಂಡ್ ಒಳಗೆ ರಾಶಿಯಾಗಿ ಈ ಹಲ್ಲೆ ಮಾಡುವಕ್ಕೆ ಸಂಬಂಧಪಟ್ಟಂತ ಒಂದ್ ವಸ್ತುಗಳು, ಮರದ ತುಂಡುಗಳು ಸಿಕ್ಕಿತ್ತು, ಬೇರೆ ಬೇರೆ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿತ್ತು. ಅದನ್ನ ನಾವು ಗಮನಿಸಿದ್ವಿ. ಅದರ ಜೊತೆ ಇವತ್ತು ಕಾಂಗ್ರೆಸ್ ನಾಯಕರುಗಳು ಕಾರ್ಯಕರ್ತರು ಬಿಡುಗಡೆ ಮಾಡಿರುವಂತ ಒಂದು ವಿಡಿಯೋ ಏನಿದೆ, ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು, ಮಹಿಳೆಯರು ಕೂಡ ಕಾರಕ್ಕುಡಿ ಹಚ್ಚೋದು, ಮಚ್ಚಿಡ್ಕೊಂಡು ಬರ್ಬೋದು, ಈ ತರದನ್ನ ಅಂದ್ರೆ ಇಲ್ಲಿ ತನಕ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪ್ರತಿಪಾದನೆ ಮಾಡ್ತಿದ್ದೇನು ಅಂತಂದ್ರೆ ನಮ್ ಕಡೆಯವರು ಪ್ರಚೋದನೆಗೆ ಇಳಿಲೇ ಇಲ್ಲ, ಅದು ಉತ್ತರನೂ ಕೊಡ್ಲಿಲ್ಲ, ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಆಯ್ತು ಅಂತ. ಹಾಗಾಗ್ಲಿಲ್ಲ, ಎರಡೂ ಕಡೆಯಿಂದ ಹಲ್ಲೆ ಆಗಿದೆ. ಅದಕ್ಕೆ ಬೇಕಾದ ವಿಡಿಯೋ ಫುಟೇಜ್ಗಳು ಒಂದೊಂದಾಗಿನೇ ಬಿಡುಗಡೆ ಆಗ್ತಿದೆ. ಮೊನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು ಅನ್ನೋದು ವಿಡಿಯೋಗಳೆಲ್ಲ ಬಿಡುಗಡೆ ಆಗಿತ್ತು. ಇವತ್ತು ಬಿಜೆಪಿ ಕಾರ್ಯಕರ್ತರುಗಳು ಅಂದ್ರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮಾಡಿರುವಂತ ಆಟಾಟೋಪಗಳೇನಿದೆ ಅದು ಕೂಡ ವಿಡಿಯೋ ಫುಟೇಜ್ ಎಲ್ಲ ಬಿಡುಗಡೆ ಆಗಿದೆ. ಹೀಗೀಗ ತನಿಖೆ ನಡೀತಾ ಇದೆ. ಇದರ ನಡುವೆ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಎರಡೆರಡು ಬಾರಿ ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ನಡೆದಿದೆ, ಆತನಿಗೆ ಗುಂಡು ಹಾರಿದ್ರ ಬಗ್ಗೆನೆ ಏನೋ ಬೇರೆ ತಿರುಚೋದಕ್ಕೆ ಅಂತ ಪ್ರಯತ್ನ ಆಗಿತ್ತು ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಬಿಜೆಪಿ ಅವರು ಇದನ್ನ ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಹೇಳಿಕೆ ಕೊಟ್ಟರು. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ನಡೆದಿರೋದು ಸುಳ್ಳು, ಮರಣೋತ್ತರ ಪರೀಕ್ಷೆ ಎರಡೆರಡು ಬಾರಿ ನಡೆದಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಏನೋ ಹೇಳಿಕೆ ಕೊಡ್ತಾರೆ, ಅವ್ರ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ, ಆದ್ರೆ ನಾನು ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರೇ ಹೇಳ್ತಾ ಇದ್ದಾರೆ ಇಲ್ಲ ಒಂದೇ ಬಾರಿ ಮರಣೋತ್ತರ ಪರೀಕ್ಷೆ ಆಗಿರೋದು ಅಂತ. ಇನ್ಯಾರ ಮಾತನ್ನ ನಂಬಬೇಕು? ಯಾರು ಮರಣೋತ್ತರ ಪರೀಕ್ಷೆ ಮಾಡಿದಾರೋ ಆ ವೈದ್ಯರೇ ಬಂದು 2 ಸಾರಿ ಆಗಿಲ್ಲ, 1 ಸಾರಿ ಆಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಕೇಂದ್ರ ಸಚಿವರ ಮಾತನ್ನ ನಂಬಬೇಕು ಅಥವಾ ಈ ಮರಣೋತ್ತರ ಪರೀಕ್ಷೆ ಮಾಡಿದಂತ ವೈದ್ಯರನ್ನ ನಂಬಬೇಕು ಅನ್ನೋ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಎಲ್ಲಿಂದ ಮಾಹಿತಿ ಸಿಕ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕುಮಾರಸ್ವಾಮಿ ಅವರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಮತ್ತೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಪೋಸ್ಟ್ ಮಾರ್ಟಮ್ ವೇಳೆ ಆ ಇಬ್ಬರು ವೈದ್ಯರ ನಡುವೆ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಪೋಸ್ಟ್ ಮಾರ್ಟಮ್ ನ ಇಬ್ಬರು ವೈದ್ಯರು 2 ಸಂದರ್ಭದಲ್ಲಿ 2 ಕಾಲದಲ್ಲಿ ಮಾಡಿದ್ದಾರೆ. ಆ ಇಬ್ಬರು ವೈದ್ಯರ ನಡುವೆ ತಿಕ್ಕಾಟ ಏನಾಯ್ತು ಮತ್ತು ಮಾತುಕತೆ ಏನಾಯ್ತು ಅದೆಲ್ಲದ್ರ ಬಗ್ಗೆ ನನಗೆ ಗೊತ್ತು. ಬಿಮ್ಸ್ ಅಧೀಕ್ಷಕರ ಹೇಳಿಕೆಯಲ್ಲಿ ಪ್ರಶ್ನೆ ಕೂಡ ಇದೆ. ಅವರನ್ನ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಬಿಮ್ಸ್ ಅಧೀಕ್ಷಕರೇನಿದ್ದಾರೆ ಅವರನ್ನ ಬ್ರೈನ್ ಮ್ಯಾಪಿಂಗ್ ಗೆ ಒಳಪಡಿಸಿದ್ರೆ ನಿಜವಾದ ಒಂದು ಏನಾಗಿದೆ ಅಥವಾ ಸತ್ಯ ಏನು ಅನ್ನೋದು ಹೊರಗಡೆ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಬ್ಬರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದಾರೆ, ಮತ್ತೊಬ್ಬರು ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ಕರೆಸುವಂತ ಇನ್ನೊಬ್ಬರ ವೈದ್ಯರ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಕುಮಾರಸ್ವಾಮಿ ಅವರತ್ತ ಆಗಿದೆ. ಹಾಗಾಗಿ ಅಂದ್ರೆ ಒಂದು ಗೊಂದಲವನ್ನ ಕುಮಾರಸ್ವಾಮಿ ಮತ್ತು ಬಿಜೆಪಿ ಮಾಡಿದ್ರು. ಅದಕ್ಕೆ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅಧಿಕೃತವಾಗಿ ಸರ್ಕಾರಿ ಹೇಳಿಕೆಗಳನ್ನ ನಂಬೇಕಾಗತ್ತೆ. ಇದು ಏನ್ ರಾಜಕೀಯ ನಡೆದಿದೆಯೋ ಗೊತ್ತಿಲ್ಲ, ಆದ್ರೆ ಈ ತರದ ಬೆಳವಣಿಗೆ ಅಂತೂ ಆಗಿದೆ. ಆದ್ರೆ ಎರಡು ಮರಣೋತ್ತರ ಪರೀಕ್ಷೆ ನಡೆದಿಲ್ಲ ಅನ್ನೋದನ್ನ ಗೃಹ ಸಚಿವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದನ್ನ ಜೆಡಿಎಸ್ ನಾಯಕರುಗಳು ಮತ್ತು ಬಿಜೆಪಿ ನಾಯಕರುಗಳು ಒಪ್ತಾ ಇಲ್ಲ. ಈ ನಡುವೆ ಮೃತಪಟ್ಟಿರುವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಕುಟುಂಬಕ್ಕೆ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಭೇಟಿ ಕೊಟ್ಟು 25 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ಅವರಿಗೆ ಹಸ್ತಾಂತರ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆಗೆ ಒಂದು ಕಂಪ್ಲೇಂಟ್ ಕೂಡ ಹೋಗಿದೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ. ಅದರ ಜೊತೆಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತ್ರಸ್ತ ಕುಟುಂಬವನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರ ತಾಯಿ ಕಣ್ಣೀರ್ ಹಾಕೊಂಡು ಏನಾದ್ರೂ ಒಂದು ಉದ್ಯೋಗವನ್ನ ಕೊಡಿ, ನನ್ನ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನೇ ಹೋಗಿದ್ದಾನೆ ಅನ್ನೋ ಮನವಿಯನ್ನ ಮಾಡ್ಕೊಂಡ್ರು. ಅದಕ್ಕೆ ಸ್ಪಂದಿಸೋದಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಬಿಡುಗಡೆ ಆಗಿರುವ ವಿಡಿಯೋ ಫುಟೇಜ್ಗೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಪ್ರತಿಕ್ರಿಯೆ ಕೊಡ್ತಾ ಯಾಕಿರ್ಬೋದು, ಅವ್ರ ಕಡೆಯವರು ಬಂದ ಸಂದರ್ಭದಲ್ಲಿ ನಮ್ಮ ಕಡೆಯವರು ಒಂದು ಹಲ್ಲೆಗೆ ಮುಂದಾಗಿರ್ಬೋದು, ಅದನ್ನ ನಾನು ತಿರಸ್ಕರಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ತಿರಸ್ಕರಿಸುವಂತಹ ವಿಚಾರ ಇಲ್ಲಿಲ್ಲ. ವಿಡಿಯೋಗಳು ಬಿಡುಗಡೆ ಆಗಿದೆ. ಬಿಜೆಪಿಯ ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಾರದ ಪುಡಿ ಎರಚೋದು, ಮಚ್ಚಿಡ್ಕೊಂಡು ಬರೋದು ಇವು ಕೂಡ ಬಿಡುಗಡೆ ಆಗಿದೆ. ಎರಡೂ ಕಡೆಯಿಂದ
ಪ್ರಚೋದನೆಯೂ ಆಗಿದೆ ಮತ್ತು ಗಲಾಟೆಯೂ ಆಗಿದೆ. ದೊಂಬಿಯಲ್ಲಿ ಇಬ್ಬರೂ ನಾಯಕರ ಪರವಾದ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿರುವುದು ಸ್ಪಷ್ಟ ಆಗ್ತಾ ಇದೆ. ಈ ವಿಚಾರದಲ್ಲಿ ತನಿಖೆ ಮುಂದುವರೆದಿದೆ.